ಹಲೋ ನಮಸ್ತೆ. ಇವತ್ತು ನಾವು ಕೊಕ್ಕೋ ಒಡೆದು ಫರ್ಮೆಂಟೇಷನ್ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ಕೊಕ್ಕೋ ಒಡೆಯುವುದು ಅಂದರೆ ನಮಗೆ ಇಡೀ ದಿವಸದ ಕೆಲಸ. ಈಗ ಕೊಕ್ಕೋ ಹಣ್ಣಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೇನೆ. ಕೊಕ್ಕೋ ಹಣ್ಣಲ್ಲಿ 3 ಡಿಫ್ರೆಂಟ್ ವೆರೈಟಿ ಇದೆ. ಫಾರೆಸ್ಟೆರೋ, ಟ್ರಿನಿಟಾರಿಯೋ ಮತ್ತು ಕ್ರಿಯೋಯೋ ಅಂತ. ನಮ್ಮಲ್ಲಿ ಹೆಚ್ಚು ಟ್ರಿನಿಟಾರಿಯೋ ಮತ್ತು ಫಾರೆಸ್ಟೆರೋ ಇದೆ. ಕೊಕ್ಕೋ ಹಣ್ಣು ಬೇರೆ ಬೇರೆ ಸೈಜು ಮತ್ತು ಕಲರಲ್ಲಿ ಇರ್ತದೆ. ಹೆಚ್ಚಾಗಿ ಯೆಲ್ಲೋಯಿಶ್ ಅಥವಾ ಲೈಟ್ ರೆಡ್ಡಿಶ್ ಕಲರು ಕಾಮನ್ ಆಗಿ ಕಂಡುಬರ್ತದೆ. ಈಗ ಒಂದು ಕೊಕ್ಕೋ ಹಣ್ಣನ್ನು ಒಡೆದು ನೋಡುವನ ಒಳಗೆ ಹೇಗಿರ್ತದೆ ಅಂತ. ಕೊಕ್ಕೋ ಹಣ್ಣಿನ ಒಳಗೆ ಬೀಜ ಇರ್ತದೆ. ಅದಕ್ಕೆ ಕವರ್ ಆಗಿ ವೈಟ್ ಕಲರಿನ ಪಲ್ಪ್ ಇರ್ತದೆ. ಇದ್ರ ಟೇಸ್ಟ್ ಯಾವತ್ತಾದರೂ ನೋಡಿದ್ದೀರಾ? ನೀವೆಲ್ಲಿಯಾದರೂ ಲೀಚಿ, ಮ್ಯಾಂಗೋಸ್ಟೀನ್ ಹಣ್ಣನ್ನು ತಿಂದಿದ್ರೆ ಸಾಧಾರಣ ಅದರ ಟೇಸ್ಟಿನ ಹಾಗೆ ಇದರ ಟೇಸ್ಟ್ ಕೂಡ ಇರ್ತದೆ. ಈ ಡಿಲಿಷಿಯಸ್ ಬೀನ್ಸನ್ನೇ ನಾವು ಚಾಕ್ಲೇಟ್ ಮಾಡಲಿಕ್ಕೆ ಯೂಸ್ ಮಾಡೋದು. ಈ ರಾ ಫಾರ್ಮಲ್ಲಿ ಮಾತ್ರ ಬೀನ್ಸ್ ತುಂಬ ಕಹಿ ಮತ್ತು ನಟ್ಟಿ ಟೇಸ್ಟ್ ಇರ್ತದೆ. ಇದು ಕೊಕ್ಕೋ ಪಾಡಿನ ಪ್ಲಾಸೆಂಟಾ. ಎಲ್ಲ ಬೀನ್ಸ್ ಕೂಡ ಇದಕ್ಕೆ ಅಟ್ಯಾಚ್ ಆಗಿ ಇರ್ತದೆ. ಎಲ್ಲ ಕೊಕ್ಕೋವನ್ನು ಒಡೆದು ನಾವಿನ್ನು ಇದನ್ನು ವುಡನ್ ಫರ್ಮೆಂಟೇಷನ್ ಬಾಕ್ಸಿಗೆ ಹಾಕ್ತೇವೆ. ಒಂದು 5-6 ದಿನ ಫರ್ಮೆಂಟೇಷನ್ ಆಗಲಿಕ್ಕೆ ಬೇಕಾಗ್ತದೆ. ಇದು ಕ್ರೂಷಿಯಲ್ ಸ್ಟೆಪ್ ಚಾಕ್ಲೇಟ್ ಫ್ಲೇವರ್ ಡೆವಲಪ್ಮೆಂಟಿಗೆ. ಫರ್ಮೆಂಟೇಷನ್ ಆಗುವಾಗ ಕೊಕ್ಕೋ ಬೀನ್ಸಲ್ಲಿ ಚಾಕ್ಲೇಟ್ ಫ್ಲೇವರ್ ಜನ್ರೇಟ್ ಆಗ್ತದೆ. ನೋಡಿ, ಇದು ಬೀನ್ಸ್ ಎಲ್ಲ ತೆಗೆದಾದ ಮೇಲೆ ಉಳಿಯುವಂತಹ ಕೊಕ್ಕೋ ಪಾಡ್ ಹಸ್ಕ್. ಮನೆಯಲ್ಲಿ ದನಗಳಿದ್ದರೆ ಇದನ್ನು ದನಗಳಿಗೆ ಕೊಡ್ಬೋದು, ಇಲ್ಲ ಅಂದರೆ ತೋಟಕ್ಕೆ ಹಾಕ್ಬೋದು. ನಾವೆಲ್ಲ ಇದನ್ನು ತಗೊಂಡೋಗಿ ತೆಂಗಿನ ಮರದ ಬುಡಕ್ಕೆ ಹಾಕೋದು. ಇದು ಡಿಕಂಪೋಸ್ ಆದಮೇಲೆ ಒಳ್ಳೆ ಫರ್ಟಿಲೈಸರ್ ಆಗ್ತದೆ. ಸರಿ, ಹಾಗಿದ್ರೆ ಇನ್ನೊಮ್ಮೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.